ನಮಸ್ಕಾರ, ಹೋಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಿ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ತ್ ಇಂಡಿಯನ್ ಡಿಶ್ಶು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ಪು ಮೊಸರು ತಗೊಂಡಿದ್ದೀನಿ. ನೋಡಿ, 1 ಕಪ್ ಮೊಸರು ತಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇನ್ನು ಅದಕ್ಕೆ ಕಡಿಗೆ ಬೇಕಾಗಿರೋ ಪದಾರ್ಥಗಳು ನೋಡಿ: 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪತ್ತ, ಹಸಿಮೆಣ್ಸಿನ್ಕಾಯಿ 2 ತಗೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ತಗೊಂಡಿದ್ದೀನಿ. ಇನ್ನು ಒಗ್ಗರಣೆಯಲ್ಲಿ ಹಾಕೋಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳು ಸ್ವಲ್ಪ ಧನಿಯಾ, ಇದಿಷ್ಟು ಹಾಕಿ ಮಾಡೋದು. ಇವಾಗ ನಾನು ಅದು ಕಲಿಸ್ಕೊಳ್ಳೋದು ತೋರಿಸ್ತೀನಿ. ನೋಡಿ, ಈ ಥರ ಒಂದು ದೊಡ್ಡ ಬೌಲ್ಗೆ ಇದು ಹಾಕ್ಕೊಂಡ್ಬಿಡೋಣ. ಮೊಸರು ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಹಿಟ್ಟು 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದರಲ್ಲಿ 1-2 ಸ್ಪೂನ್ ಅಷ್ಟು, ಜಾಸ್ತಿ ಹಾಕೋದು ಬೇಡ. ಇದು ಪಕೋಡಾಗೆ ಇದನ್ನು ಚೆನ್ನಾಗಿ ಇದು ಮಾಡಬೇಕು, ಉಂಡೆಗಳಿಲ್ದಿರ. ಇದರಲ್ಲೇ ಕಲ್ಲುಪ್ಪು ಕೂಡ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನಮಗೆಷ್ಟು ತಿಕ್ನೆಸ್ ಬೇಕೋ ಅಷ್ಟು ಇಟ್ಕೋಬೇಕು. ತಿಕ್ನೆಸ್ಸು ದೋಸೆ ಹಿಟ್ಟಿಗಾದರೂ ಇನ್ನು ಆವಾಗ ನೀರು ಹಾಕ್ಕೋಬೇಕು. ಕುದಿಯೋವಾಗ ದೋಸೆ ಹಿಟ್ಟು ಥರ ಕಲಸಿಟ್ಕೊಳ್ಳಿ ಫಸ್ಟು. ಮತ್ತು ಕುದಿಯೋವಾಗ ನೋಡಿಕೊಂಡು ಇದು ಮಾಡ್ಕೋಬೋದು, ನೀರು ಹಾಕ್ಕೋಬೋದು. ಇದು ಇವಾಗ ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಅದು ಪಕೋಡ ಮಾಡೋಕ್ಕೆ ನಾನು ತೋರಿಸ್ತೀನಿ. ನೋಡಿ, ಪಕೋಡಾಗೆ ಈ ಕಡಲೆ ಹಿಟ್ಟು ಹಾಕ್ಕೋಬೇಕು. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇನ್ನು ಬೇರೆ ಏನೋ ಇದರಲ್ಲಿ ಈರುಳ್ಳಿ ಆ ಥರ ಏನು ಹಾಕಲ್ಲ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು. ನೋಡಿ, ಇದು ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ. ಉಂಡೆಗಳೇನಾದರೂ ಇದ್ದರೆ ಇದು ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಪಕೋಡ ಮಾಡೋದು ತೋರಿಸ್ತೀನಿ. ನೋಡಿ, ನಾನು ಎಣ್ಣೆ ಇಟ್ಟಿದ್ದೀನಿ. ಇವಾಗ ತಗೊಂಡು ಬಿಸಿ ಆಗಿದೆ. ಸಣ್ಣ ಸಣ್ಣದಾಗಿ ಹಾಕ್ಕೋಬೇಕು. ಈ ಖಾರ ಬೂಂದಿಗಾದ್ರೂ ದಪ್ಪನೂ ಆ ಥರ ಆ ಕಡೆ ಹಾಕ್ತಾರೆ. ಈ ಥರ ಸಣ್ಣ ಸಣ್ಣದಾಗಿ ಹಾಕ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಇದು ಸೈಜ್ ನಿಮ್ಮ ಇಷ್ಟ. ಈ ಥರ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಖಾರ ಬೂಂದಿ ಥರನೂ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಗೆದು ಬಿಡೋಣ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಬಂದಿದೆ. ಇದಂಗೆ ಇಟ್ಕೊಳ್ಳೋಣ. ಕಡಿ ಮಾಡಿದ್ಮೇಲೆ ಅದರಲ್ಲಿ ಹಾಕ್ಕೋಬೇಕಿದು. ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ, ಕಾದಿದೆ. ಇವಾಗ ಈ 4 ಪದಾರ್ಥಗಳು ಹಾಕ್ಬಿಡೋಣ. ಇವಾಗ ಕರಿಬೇವು ಹಾಕೋಣ, ಒಣಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ,
ಇವಾಗ ಈರುಳ್ಳಿ ಹಾಕ್ತೀನಿ. ಇದು ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ನೋಡಿ ಇಷ್ಟು ಬಾಡಿದೆ ಸಾಕು. ಇವಾಗ ಫ್ಲೇಮ್ ಕಡಿಮೆಯಲ್ಲಿ ಇಟ್ಕೊಂಡು ಹಾಕ್ಕೋಬೇಕಿದು. ಹಾಕಿದ ತಕ್ಷಣ ಕುದಿ ಬರೋವರೆಗೂ ಕಲಿಸ್ತಾನೇ ಇರಬೇಕು. ಇಲ್ಲ ಅಂದರೆ ಅದು ಒಡೆದೋಗುತ್ತೆ, ಹಾಲು ಒಡೆಯುತ್ತಲ್ವ, ಆ ಥರ ಒಡ್ಕೊಂಡು ಬಿಡತ್ತೆ. ಆ ಒಡೆಯೋ ಚಾನ್ಸ್ ಬಿಡ್ದಿರ ಈ ಥರ ಕಲಿಸ್ತಾ ಇರಬೇಕು. ಒಂದು 5 ನಿಮಿಷದಲ್ಲಿ ಕುದಿ ಬರುತ್ತೆ. ನೋಡಿ ಕುದೀತಾ ಇದೆ ಈಗ ಚೆನ್ನಾಗಿ. ಇದು ಸ್ವಲ್ಪ ಈ ನೊರೆ ಇದೆ ಅಲ್ವಾ ಸೈಡಲ್ಲಿ, ಆ ನೊರೆ ಎಲ್ಲ ಹೋಗುತ್ತೆ. ಅಷ್ಟವರೆಗೂ ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಳ್ಳೋಣ. ಇನ್ನೂ ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ನೋಡಿ ಇವಾಗ ನೊರೆ ಎಲ್ಲ ಕಡಿಮೆ ಆಗಿದೆ. ಇವಾಗ ಈ ಪಕೋಡಗಳು ಹಾಕ್ಕೊಂಡ್ಬಿಡೋಣ. ಚಿಕ್ಕ ಚಿಕ್ಕ ಬೋಂಡ ಥರ ಮಾಡ್ಕೊಂಡಿದ್ದೀವಲ್ಲ, ಇದು ಹಾಕ್ಬಿಡೋಣ. ಇದೊಂದು ಸ್ಲೋ ಅಲ್ಲಿ ಒಂದು 5 ನಿಮಿಷ ಬಿಡಬೇಕು ಕುದಿಯೋಕ್ಕೆ. ನೋಡಿ ಇವಾಗ ಇದು ಆಗಿದೆ, ಒಂದು 5 ನಿಮಿಷ ಕುದ್ದಿದೆ. ಆಫ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಸರ್ವ್ ಮಾಡಿ. ನೋಡಿ ಈಗ ಕಡಿ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇದು ಮೇಯ್ನು. ಆವಾಗಲೇ ಮಾಡಿ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ. ರಾತ್ರಿಗೆ ಬೇಕಾದರೆ ಬೆಳಗ್ಗೆ ಮಾಡಿಟ್ಕೋಬೇಕು. ಇಲ್ಲಾಂದರೆ ಬೆಳಗ್ಗೆ ತಿನ್ನಬೇಕು ಅಂದರೆ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದರೆ ಅದು ಸ್ವಲ್ಪ ಊರ್ಕೊಂಡಿರತ್ತೆ ಈ ಪಕೋಡ ಎಲ್ಲ, ಮತ್ತು ಹುಳಿನೂ ಆಗಿರುತ್ತೆ ಚೆನ್ನಾಗಿ. ಅದರಿಂದ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 4 ಅವರ್ಸ್ ಆದರೂ ಮುಂಚೆ ಮಾಡಿಟ್ಬಿಟ್ಟು ಮತ್ತೆ ತಿನ್ನಬೇಕು, ಚೆನ್ನಾಗಿರತ್ತೆ. ನೀವು ಮನೇಲಿ ಮಾಡಿ ನೋಡಿ ಯಾವ ಥರ ಇದೆ ಅಂತ ತಿಳಿಸಿ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.